ಹಾಯ್ ಎಲ್ರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣಕ್ಕೆ ಸರ್ಕಾರದಿಂದ ಹೊಸ ರೂಲ್ಸ್. ಹಾಗಾದರೆ ಹೊಸ ರೂಲ್ಸ್ ಏನು ಈ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿದರೆ ನಿಮಗೆ ಆ ಹೊಸ ರೂಲ್ಸ್ ಏನು ಕಂಪ್ಲೀಟ್ ಆದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತೀರಾ. ಹಾಗಾಗಿ ಕೊನೆವರೆಗೂ ವೀಕ್ಷಿಸಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ವೆರಿ ಇಂಪಾರ್ಟೆಂಟ್ ಆದ ವಿಡಿಯೋ ಅಂತಲೇ ಹೇಳ್ಬೋದು. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಆಸ್ಟ್ರೈ ಅಪ್ಡೇಟ್ಸ್ ಕನ್ನಡಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದು ಗೊತ್ತಾಗಲಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ನಾನು ಹಾಕ್ತಾ ಇದ್ದೀನಿ ನೋಡಿ, ಅಲ್ಲಿ ಸಬ್ಸ್ಕ್ರೈಬ್ ಅಂತ ಬರ್ತಾ ಇರುವಂಥ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಆಲ್ ಅಂತ ಬಟನ್ ಇರುತ್ತೆ. ಸಬ್ಸ್ಕ್ರೈಬ್ ಮೇಲೆ ಮತ್ತೊಂದು ಸಾರಿ ಕ್ಲಿಕ್ ಮಾಡಿದರೆ ಆಲ್ ಅಂತ ಸಿಗುತ್ತೆ. ಆಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇಟ್ಕೊಳ್ಳಿ, ಯಾಕಂತಂದರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ಪಟ್ ಅಂತ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಇವತ್ತೊಂದು ವಿಡಿಯೋನ ಶೇರ್ ಮಾಡೋಣ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಹಣ ತುಂಬ ಜನ ಕೇಳ್ತಾ ಇದ್ದಾರೆ, ನಮಗೆ ಹಣ ಬರ್ತಾ ಇಲ್ಲ ಬ್ರೋ, ನಮ್ಗೆ ಹಣ ಬರ್ತಾ ಇಲ್ಲ ಸರ್, ನಮ್ಗೆ ಹಣ ಬರ್ತಾ ಇಲ್ಲ. ಏನಾಗ್ತಾ ಇದೆ ಅಂತಂದರೆ ನನಗೆ ತಿಳಿಸ್ಕೊಡ್ತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ. ಹಣ ಬರ್ತಾ ಇಲ್ಲ ಅಂತಂದರೆ ಯಾಕೆ ಬರ್ತಾ ಇಲ್ಲ ಸ್ನೇಹಿತರೆ? ಇವಾಗ ಎಲೆಕ್ಷನ್ ಹತ್ರ ಬರ್ತಾ ಇರುವಂಥದ್ದು. ಸ್ನೇಹಿತರೆ, ಎಲೆಕ್ಷನ್ ಹತ್ರ ಬರ್ತಾ ಇರುವ ಕಾರಣದಿಂದ ಕರ್ನಾಟಕ ಸರ್ಕಾರ ಹೊಸ ಒಂದು ಯೋಜನೆಯನ್ನು ರೂಪಿಸ್ತಾ ಇರುವಂಥದ್ದು. ಏನಪ್ಪ ಅಂತಂದರೆ, ಇವಾಗ ಎಲ್ಲ ಒಂದು ಪ್ರತಿಯೊಬ್ಬರು ಮಹಿಳೆಯರು ಯಾರೆಲ್ಲ ಇದ್ದೀರಿ, ಇವಾಗ ಕರ್ನಾಟಕದಲ್ಲಿ ಎಷ್ಟು ಮಹಿಳೆಯರು ಇದ್ದೀರಿ ಅವ್ರಿಗೆಲ್ರಿಗೂ ಕೂಡ ಹಣ ಬರಬೇಕು ಸ್ನೇಹಿತರೆ. ಯಾಕಪ್ಪ ಅಂತಂದರೆ ತುಂಬ ಮಹಿಳೆ ಎಲ್ರಿಗೂ ಕೂಡ ಹಣ ಬರಬೇಕು ಅಂತ ಇವಾಗ ಸರ್ಕಾರದಿಂದ ಒಂದು ಹೊಸ ಯೋಜನೆಯನ್ನು ರೂಪಿಸ್ತಾ ಇರುವಂಥದ್ದು. ಹಾಗಾಗಿ ಇವಾಗ ಎಲ್ರಿಗೂ ಕೂಡ ಹಣ ಬರಬೇಕು ಅಂತ ಸರ್ಕಾರ ಒಂದು ಹೊಸ ಒಂದು ಮಾಹಿತಿಯನ್ನು ತಂದಿರುವಂಥದ್ದು. ಸ್ನೇಹಿತರೆ, ಖಂಡಿತವಾಗಿಯೂ ಎಲ್ರಿಗೂ ಹಣ ಬರುವಂಥದ್ದು, ಖಂಡಿತವಾಗಿಯೂ ಎಲ್ರಿಗೂ ಕೂಡ ಹಣ ಬರುವಂಥದ್ದು. ಯಾಕಪ್ಪ ಅಂತಂದರೆ ಎಲೆಕ್ಷನ್ ಹತ್ರ ಬರ್ತಾ ಇರೋದ್ರಿಂದ ಖಂಡಿತವಾಗಿಯೂ ಗೃಹಲಕ್ಷ್ಮಿ 7ನೇ ಕಂತಂತೂ ಎಲ್ರಿಗೂ, 7, 8ನೇ ಕಂತು ಖಂಡಿತವಾಗಿ ಎಲ್ರಿಗೂ ಹಣ ಬರುತ್ತೆ. ಯಾಕಂತಂದರೆ ಸ್ನೇಹಿತರೆ, 8ನೇ ಕಂತಂದು ಎಲ್ರಿಗೂ ಬರುತ್ತೆ ಸ್ನೇಹಿತರೆ. ಯಾಕಂತಂದರೆ 8ನೇ ಕಂತಂದರೆ ಆವಾಗ ಎಲೆಕ್ಷನ್ ಹತ್ತಿರ ಇರುತ್ತೆ, ಹಾಗಾಗಿ ಬೇಗ ಹಣ ಬರುವಂಥದ್ದು. ಮತ್ತು ಎಲೆಕ್ಷನ್ ಅಂತಲ್ಲ, ಎಲ್ಲ ಹೊತ್ತಲ್ಲೂ ಹಣ ಹಾಕ್ತಾರೆ, ಎಲ್ಲ ತಿಂಗಳಲ್ಲೂ ಕರೆಕ್ಟಾಗಿ ಹಣ ಹಾಕಿದ್ದಾರೆ ಸರ್ಕಾರ. ಆದರೆ ಈ ತಿಂಗಳು 7ನೇ ಕಂತು ಮಾತ್ರ ಕೆಲವರಿಗೆ ಬರ್ತಾ ಇಲ್ಲ, 6ನೇ ಕಂತು ಕೆಲವರಿಗೆ ಬರ್ತಾ ಇರಲಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸ್ವಲ್ಪ ಸ್ಟಾಪ್ ಮಾಡಿದರು ಸರ್ಕಾರ ಇದು 7ನೇ ಕಂತು. ಯಾಕಂತಂದರೆ ಫೇಕ್ ಅಪ್ಲಿಕೇಶನ್ ಇರುವ ಕಾರಣದಿಂದ ಕೆಲವರು ಫೇಕ್ ಅಪ್ಲಿಕೇಶನನ್ನು ಹಾಕಿರುವಂಥದ್ದು, ಮತ್ತು ಕೆಲವ್ರದ್ದು ಅಡ್ರೆಸ್ ಮಿಸ್ ಮ್ಯಾಚಿಂಗ್, ನೇಮ್ ಮಿಸ್ ಮ್ಯಾಚಿಂಗ್ ಎಲ್ಲ ತುಂಬ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು. ಹಾಗಾಗಿ ಸ್ನೇಹಿತರೆ, ನೀವು ಅದನ್ನು ಸರಿ ಮಾಡ್ಕೊಳ್ಬೇಕಂತ ಹೇಳ್ಬೋದು. ನೀವು ಅಡ್ರೆಸ್ ಇದು ಮಿಸ್ ಮ್ಯಾಚಿಂಗ್ ಅದನ್ನೆಲ್ಲ ಸರಿ ಮಾಡ್ಕೊಳ್ಬೇಕು. ಮತ್ತು ನಿಮಗೆ ಫೇಕ್ ಅಪ್ಲಿಕೇಶನನ್ನು ತುಂಬ ಜನ ಆಗ್ತಾ ಇದ್ದಾರೆ. ಹಾಗಾಗಿ ಸರ್ಕಾರಕ್ಕೆ ತಲೆನೋವು ಉಂಟಾಗಿರುವಂಥದ್ದು ಸ್ನೇಹಿತರೆ. ಖಂಡಿತವಾಗಿ ಎಲ್ರಿಗೂ ಖಂಡಿತವಾಗ್ಲೂ ಹಾಕ್ತಾರೆ ಹಣವನ್ನು, ಖಂಡಿತವಾಗ್ಲೂ ಏನೂ ಪ್ರಾಬ್ಲಮನ್ನು ತಗೊಳ್ಬೇಡಿ, ಖಂಡಿತವಾಗ್ಲೂ ಹಾಕ್ತಾರೆ ಸ್ನೇಹಿತರೆ. ಮತ್ತೆ ಇಲ್ಲಿ ತುಂಬ ಜನ ಕೇಳ್ತಾ ಇರುವಂಥದ್ದು, ಏನು ರೂಲ್ಸನ್ನು ಈ ಬಾರಿಯ ಹಣಕ್ಕೆ ಅಂದರೆ 7ನೇ ಕಂತಿನ ಹಣಕ್ಕೆ ಏನು ರೂಲ್ಸನ್ನು ಹಾಕಿರುವಂಥದ್ದು ಸ್ನೇಹಿತರೆ. ಮೊದಲನೇ ರೂಲ್ಸ್ ಬಂದುಬಿಟ್ಟು, ಯಾರೂ ಕೂಡ ನೇಮ್ ಮಿಸ್ ಮ್ಯಾಚ್ ಮಾಡುವ ಹಾಗಿಲ್ಲ, ಅಡ್ರೆಸ್ ಮಿಸ್ ಮ್ಯಾಚ್ ಆಗುವ ಹಾಗಿಲ್ಲ ಸ್ನೇಹಿತರೆ. ಇದನ್ನು ಕರೆಕ್ಟಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಮತ್ತು 2ನೇದು ಬಂದುಬಿಟ್ಟು, ನೀವು ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಆಗಿರಬೇಕು. 3ನೇ ಒಂದು ರೂಲ್ಸ್ ಬಂದುಬಿಟ್ಟು ರೇಷನ್ ಕಾರ್ಡ್ ತಿದ್ದುಪಡಿ ಆಗಬೇಕು. ಮತ್ತು 4ನೇ ರೂಲ್ಸ್ ಬಂದುಬಿಟ್ಟು ಆಧಾರ್ ಕಾರ್ಡ್ ಸೀಡಿಂಗ್ ಆಗಿರಬೇಕು. ನೀವು ಇಷ್ಟು ಕೆಲಸ ಮಾಡಿದ್ದೀರ ಅಂತಂದರೆ ಖಂಡಿತವಾಗಿಯೂ ಸ್ನೇಹಿತರೆ, ಖಂಡಿತವಾಗಿಯೂ ಎಲ್ರಿಗೂ ಹಣ ಬರುವಂಥದ್ದು. ಮೊದಲನೇದು, ನೇಮ್ ಮಿಸ್ ಮ್ಯಾಚ್ ಮಾಡುವ ಹಾಗಿಲ್ಲ, ನಿಮ್ಮದು ಆಧಾರ್ ಕಾರ್ಡ್ ಸೀಡಿಂಗ್ ಆಗಿರಬೇಕು, ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಆಗಿರಬೇಕು, ಮತ್ತು ನೀವು KYC ಮಾಡ್ಕೊಂಡಿರ್ಬೇಕು. ಖಂಡಿತವಾಗ್ಲೂ ಈ ಕೆಲಸವನ್ನು ಖಂಡಿತವಾಗ್ಲೂ ಯಾರು ಮಾಡಿದಿರಾ ಅವರಿಗೆ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥ. ಸ್ನೇಹಿತರೆ, ತುಂಬ ಜನ ಹೇಳ್ತಿದ್ರೆ ಟ್ಯಾಕ್ಸ್ ಪೇಯರ್ ಅಂತ ಬರ್ತಾ ಇದೆ ಅಂತ ಹೇಳ್ತಿದ್ರೆ. ಹಾಗಾಗಿ ಟ್ಯಾಕ್ಸ್ ಪೇಯರ್ ಅಂತಂದರೆ ಏನಪ್ಪ ಅಂತಂದರೆ, ತುಂಬ ಜನ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾರೆ, ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ. ಯಾರೆಲ್ಲ ಟ್ಯಾಕ್ಸ್ ಕಟ್ಟೋದಿಲ್ಲ ಅವರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ. ನೀವೇನು ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಎಲ್ರಿಗೂ ಹಣ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.